ಸ್ಥಾನವನ್ನು ಅಲಂಕರಿಸಿದ ರಾಜಶೇಖರ್ ಪಾಟೀಲ್ ಅವರಿಗೆ ಆಗಮ ಪುಷ್ಪ ಮತ್ತು ಗ್ರಂಥ ಸಮರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ದಯವೇ ಧರ್ಮದ ಮೂಲವೆಂದು ಸಾರಿದ ಬಸವಣ್ಣ, ದಯವೇ ಧರ್ಮದ ಮೂಲವೆಂದು ಸಾರಿದ ಬಸವಣ್ಣ, ಸಂಗಮನಾಥನ ಶಿಷ್ಯ ಇವನಣ್ಣ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂದಲ್ಲ ಬಲ್ಲರಯ್ಯ. ಈ ವಚನದ ಮೊದಲನೇ ಸಾಲು ದಯವಿಲ್ಲದ ಧರ್ಮ ಪದಾವದಯ್ಯ. ಅವ್ರು ಕೇಳ್ತಾರ, ಯಾವ ಧರ್ಮದಲ್ಲಿ ದಯ ಅಂತಕ್ಕಂಥ, ಕರುಣೆ ಅಂತಕ್ಕಂಥ, ಅಂದರೆ ಮನುಷ್ಯರ ಮೇಲಾಗಲಿ, ಪ್ರಾಣಿ ಪಕ್ಷಿಗಳ ಮೇಲಾಗಲಿ, ಇಡೀ ಜೀವರಾಶಿಯ ಮೇಲಾಗಲಿ ಯಾವ ಧರ್ಮದಲ್ಲಿ ದಯೆ ಇಲ್ಲನೋ ಆ ಧರ್ಮನೇ ಅಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ದಯವಿಲ್ಲದ ಧರ್ಮ ಅದಾವುದಯ್ಯ, ಅದು ಧರ್ಮ ಅಂತ ಕರೆಸ್ಕೊಳ್ಳೋದಿಲ್ಲ. ಅದು ಯಾವುದೇ ಹಿಂದೂ ಧರ್ಮ ಆಗಿರಲಿ, ಮುಸ್ಲಿಂ ಧರ್ಮ ಆಗಿರಲಿ, ಸಿಖ್, ಇಸ್ರಾಯಿ, ಬೌದ್ಧ, ಇನ್ಯಾವುದೇ ಜಗತ್ತಿನ ಯಾವುದೇ ಧರ್ಮ ಆಗಿರಲಿ, ಅದರಲ್ಲಿ ದಯೆ ತೋಳಿಲ್ಲ, ದಯವಿಲ್ಲ ಅಂತ ಧರ್ಮನೇ ಅಲ್ಲ ಅಂತ ಕರೀತಾರೆ. ಕೂಡ ದಯೆ ತೋರಬೇಕು ಅಂತಕ್ಕಂಥದ್ದನ್ನ ಅವರೆಲ್ಲ ವಚನಗಳಲ್ಲಿ ನಾವು ಕಾಣ್ತೇವೆ. ಹೀಗಾಗಿ ಎಲ್ಲ ಶರಣರು ಮಾನವ ಕುಲದ ಮೇಲೆ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳಲ್ಲಿ ಕೂಡ ದಯೆಯ ಒಂದು ಮಳೆಯನ್ನೇ ಸುರಿಸ್ತಿರುವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಂತಂದ್ರೆ ಈ ದಯಾ ಅಂತಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ದಯಾ ಅಂತಂದ್ರೆ ಏನು, ಯಾವುದಕ್ಕೆ ನಾವು ದಯಾ ಅಂತ ಕರಿಬೇಕು? ಈ ದಯೆಯ ಬಗ್ಗೆ ಒಂದು ಅತ್ಯದ್ಭುತವಾದ ಮಾತನ್ನ 16ನೇ ಶತಮಾನದಲ್ಲಿ ಆಗ ಹೋಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ನಿಜಗುಣ ಶಿವಯೋಗಿಗಳು ಹೇಳ್ತಾರ. ಈ ನಿಜಗುಣ ಶಿವಯೋಗಿಗಳು ಚಾಮರಾಜನಗರ ಜಿಲ್ಲೆ ಚಿಲುಕವಾಡಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ, ಆ ಚಿಲುಕವಾಡಿ ಪ್ರದೇಶದ ಪಾಳೆಯಗಾರರಾಗಿದ್ದಾರೆ. ಅವರು ತಮ್ಮ ಮಾತಿನಲ್ಲಿ ಹೇಳ್ತಾರ, ಬಗ್ಗೆ ಕೆಳೆ ಸತಿ ಸುತ ವಚನವನ್ನು ಬರೀತಾರ. ವಚನ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲ ಬಿಂದುವಿನ ವ್ಯವಹಾರ ಒಂದೇ, ಆಶೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನು ನೋಡಿ ಏನು ಕೇಳಿ ಏನು ಫಲ, ಕುಲಜನೆಂಬುದಕ್ಕೆ ಯಾವುದು ಕಷ್ಟ ಅಂತ ಹೇಳ್ತಾರೆ. ಅತ್ಯಂತ ಧಾರ್ಮಿಕವಾಗಿರ್ತಕ್ಕಂಥ ವಚನ ಇದು. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ನಮ್ಮ ತಾಯಿಯ ಗರ್ಭದಲ್ಲಿ ಒಂದು ಪಿಂಡ ಉಂಟಾಗ್ತದಲ್ಲ, ಆ ಪಿಂಡಕ್ಕೆ ಹೊಲಸು ಹೊಲೆ ಇದ್ರೆ ಮಾತ್ರ ಅದು ಪಿಂಡ ಒಂದು ಸ್ಥಾನವನ್ನು ಕಂಡುಕೊಳ್ಳುತ್ತೆ. ಆ ಸ್ಥಾನ ಕಂಡುಕೊಂಡು ಅದು ಒಂದು ಭ್ರೂಣವಾಗಿ ಬೆಳೀತದೆ, ಭ್ರೂಣವಾಗಿ ಬೆಳೆದು ಮಗುವಿನ ಜನನ ಆಗುತ್ತೆ. ಸೊ ಈ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಅದು ಮೇಲ್ಜಾತಿಯವರಾಗಿರಲಿ, ಕೆಳಜಾತಿ, ಅಂದರೆ ಅವ್ರ ಪ್ರಕಾರ ಯಾರೇ ಒಬ್ಬ ಮನುಷ್ಯನಲ್ಲಿ ಪಿಂಡ ತಯಾರಾಗಬೇಕಂತಂದ್ರೆ ಅದಕ್ಕೆ ಹುಟ್ಟಬೇಕು. ಆ ಥರ ನಾವು ಹುಟ್ಟಕ್ಕಂಥದ್ದು, ನೀವು ಹುಟ್ಟಕ್ಕಂಥದ್ದು, ಈ ಜಗತ್ತಿನಲ್ಲಿ ಎಲ್ಲರೂ ಹುಟ್ಟಕ್ಕಂಥದ್ದು ರೀತಿ ಏನದ ಒಂದೇ ಅದ. ಹೀಗಂತಂದ್ರಲ್ಲ ನಾವೇನು ಶ್ರೇಷ್ಠ ಆಗ್ತೀವಿ, ಅವ್ರೇನು ಕನಿಷ್ಠ ಆಗ್ತಾರ ಅಂತ ಬಸವಣ್ಣ ನಾವು ಕೇಳ್ತಾರೆ. ಜಲ ಬಿಂದುವಿನ ವ್ಯವಹಾರ ಒಂದೇ, ಅಂದ್ರೆ ಒಂದು ಮಗು ಹುಟ್ಟಕ್ಕಂಥ ನೀತಿ ಏನಿದೆ ಅದು ಜಲ ಬಿಂದುವಿನ ವ್ಯವಹಾರ ಎಲ್ಲರಲ್ಲಿಯೂ ಒಂದೇ ಇದನ್ನಲ್ಲ. ಭೀಮನಿರ್ದಂದು ದುಶ್ಯಾಸನ ನಲ್ವತ್ತು, ರಾಮನಿರ್ದಂದು ರಾವಣನೊಬ್ಬನಿರ್ದನಲ್ಲ, ಭೀಮನಿರ್ದಂದು ದುಶ್ಯಾಸನ ನಲ್ವತ್ತು. ಈ ಮಹಿಯೊಳು ಅನ್ಯಾಯಕಾರಿ ಇಲ್ಲದೆಂದು ರಾಮ ಭಟ್ಟನಾಡುನಿ ಮಂಕುತಿಮ್ಮ ಅಂತ ಕರೀತಾರೆ. ಸೊ ಮೊದಲನೇ ಸಾಲು ರಾಮನಿರ್ದಂದು ರಾವಣನೊಬ್ಬ ನಿರ್ದನಲ್ಲ. ರಾಮಾಯಣದಲ್ಲಿ ಯಾವಾಗ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಎಲ್ಲ ಮಾನವ ಕುಲಕ್ಕೆ ಆದರ್ಶವಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಇದ್ದನು, ಅದೇ ಕಾಲದಲ್ಲಿ ಅಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ರಾವಣನು ಕೂಡ ಇತ್ತು. ಹಾಗಾಗಿ ಮುಂದುವರೆದ ಮಹಾಭಾರತದಲ್ಲಿ ಭೀಮನಿರ್ದಂದು ದುಶ್ಯಾಸನ ನೋಡ, ಒಳ್ಳೆಯ ಅನಿಸ್ಕೊಂಡಿರ್ತಕ್ಕಂಥ ಭೀಮನೂ ಇದ್ದ, ಅದೇ ಕಾಲದಲ್ಲಿ ಕೆಟ್ಟವನು ಅನಿಸ್ಕೊಂಡಿರ್ತಕ್ಕಂಥ ದುಶ್ಯಾಸನೂ ಇದ್ದ. ಈ ಮಹಿಯೊಳು ಅನ್ಯಾಯಕಾರಿ ಇಲ್ಲದೆಂದು, ಈ ಜಗತ್ತಿನಲ್ಲಿ ಭೂಮಿ ಮೇಲೆ, ಮಹಿ ಅಂತಂದ್ರೆ ಭೂಮಿ ಮೇಲೆ ಅನ್ಯಾಯಕಾರಿ ಅಂತಕ್ಕಂಥದ್ದು ತ್ರೇತಾಯುಗ, ದ್ವಾಪರಯುಗ ಎಲ್ಲ ಕಾಲಗಳಲ್ಲಿ ಈಗ ಕೂಡ ಇದೆ. ಸೊ ಹಾಗಾಗಿ ನಾವೇನಾಗ್ತೀವಿ ಅನ್ನೋದನ್ನ ನಾವೇ ಯೋಚನೆ ಮಾಡಬೇಕು. ರಾಮ ಭಟ್ಟನ ಧ್ವನಿ
ಶ್ರೀರಾಮನಿಗೆ ವಿಷ್ಣು ಭಕ್ತ, ಸ್ವಾಮಿನಿಷ್ಠ, ಪ್ರಾಮಾಣಿಕತೆ, ಅತ್ಯಂತ ಬಲಶಾಲಿ, ವಿಧೇಯ, ಅತ್ಯಂತ ಬಲಶಾಲಿ ಇದ್ರೂ ಕೂಡ ಸರಳತೆ, ದಯೆಯನ್ನು ಪಡೆದಿರ್ತಕ್ಕಂಥ ಹನುಮಂತನಾಗುವಂತಹ ಮಾತನ್ನ ಈ ವಿಡಿಯೋದಲ್ಲಿ ಏನಾದರೂ ಸಹಾಯ ಮಾಡಬೇಕು, ದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಈಶ್ವರಚಂದ್ರ ವಿದ್ಯಾಸಾಗರರು ನಮ್ಮ ಪರ್ಸನ್ನ ಪಾಕೆಟನ್ನು ತೆಗಿತಾರೆ. ತೆಗೆದುಬಿಟ್ಟು ನೋಡ್ತಾರ ಆ ಪಾಕೆಟಲ್ಲಿ ಎಲ್ಲ 100 ರೂಪಾಯಿ ನೋಟುಗಳೇ ಇದೆ. ಆವಾಗ ಬರ್ತಾರ, ಮೇರೆ ಪಾಸ್ ಚಿಲ್ಲರ್ नहीं है, छुट्टे नहीं है, ನನ್ನ ಹತ್ರ ಚಿಲ್ಲರ್ ಇಲ್ಲಪ್ಪ, ನಾನು ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಬರೋ ಟೈಮಲ್ಲಿ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಈಶ್ವರಚಂದ್ರ ವಿದ್ಯಾಸಾಗರರು ಅವರು ಕೂಡ ತುಂಬ ದಯಾಳು. ಆ ಭಿಕ್ಷುಕರನ್ನು ಅಲ್ಲೇ ಬಿಟ್ಬಿಟ್ಟು ಅವರಿಗೆ ಕೊಡೋದಿಲ್ಲ, ಮುಂದೆ ಹೋಗ್ತಾರ. ಹೋಗ್ಬಿಟ್ಟು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ. ಅವ್ರು ಸ್ನಾನ ಮಾಡಬೇಕಿದ್ರು ಕೂಡ ಅವರಿಗೆ ಆ ಭಿಕ್ಷುಕ ಕೇಳ್ಕೊಂಡಿರ್ತಕ್ಕಂಥ ಬರೀ ನೆನಪಿಗೆ ಬರ್ತಾರೆ. ಸೊ ಯಾವ ಥರ ಭಿಕ್ಷುಕ ಸ್ನಾನ ಮಾಡಿ ಊಟ ಮಾಡಿಲ್ಲ, 3 ದಿವಸ ಆಯಿತು ಊಟ ಮಾಡಿ ದುಡ್ಡು ಕೇಳ್ತಾರೆ. ಕೈಲಾದಷ್ಟು ಸಹಾಯವನ್ನು ನಾವು ಕೂಡ ಮಾಡೋಣ. ಅವರ ಪರಿಸ್ಥಿತಿ, ಅವರು ಯಾವ ಕಂಡೀಷನಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ನಮ್ಮ ಕೈಲಾದಷ್ಟು ಸಹಾಯ ಮಾಡಿವೆ ಅಂತಂದರೆ ದೇವರು ಬೆಸ್ತಾನ ಅನ್ನತಕ್ಕಂಥ ಮಾತನ್ನು ನಾವು ಹೇಳ್ತಾರೆ. ಇದನ್ನೇ ಕಬೀರದಾಸರು ಹೇಳಿದ್ರು, ಜಹಾ ದಯಾ ತಹಾ ಧರ್ಮ ಹೈ, ಜಹಾ ಲೋಭ ತಹಾ ಪಾಪ, ಜಹಾ ಕ್ರೋಧ ತಹಾ ಕಾಲ ಹೈ, ಜಹಾ ಕ್ಷಮಾ ತಹಾ ಪಾಪ. ಜಹಾ ದಯಾ ತಹಾ ಧರ್ಮ ಹೈ, ಎಲ್ಲ ದಯಾ ಗುಣ ಆಯಿತೋ ಅಲ್ಲೇ ಧರ್ಮ. ಎಲ್ಲಿ ಧರ್ಮ ಅಂತ ಕಳಿಸ್ಕೊಡುತ್ತೋ ಅಲ್ಲಿ ದಯ ಇದೇ. ಇಲ್ಲಿ ದಯ ಅಂತಂದ್ರೇನೆ ಧರ್ಮ, ಧರ್ಮ ಅಂತಂದ್ರೇನೆ ದಯ. ಒಂದನ್ನು ಬಿಟ್ಟು ಬಂದಿಲ್ಲ. ಯಾರ ಹತ್ರ ದಯಾಗುಣ ಇರ್ತದೋ ಅವನು ಧರ್ಮ ಮಾರ್ಗದಲ್ಲಿ ಇದ್ದಿದ್ದು. ಯಾವ ವ್ಯಕ್ತಿ ಧರ್ಮ ಮಾರ್ಗದಲ್ಲಿ ನಡೀತಾನೋ ಅವನಲ್ಲಿ ದಯೆ ತನ್ನಿಂದಾನಾಗಿ ಬರಬೇಕು. ಸೊ ಹೀಗಾಗಿ ಜಹಾ ಲೋಭ ಹೈ ತಹಾ ಪಾಪ ಹೈ. ಯಾರಿಗೆ ಇನ್ನೂ ಹೆಚ್ಚಿಗೆ ಬೇಕು ಆಸೆ ಪಡ್ತಾನೋ ಅವನು ಪಾಪ ಮಾಡೋದು ಸರಿ, ಪಾಪಗಳನ್ನು ಮಾಡ್ತಾನೆ. ಜಹಾ ಕ್ರೋಧ ತಹಾ ಕಾಲ ಹೈ, ಕ್ರೋಧ ಬಂದು ಸಿಟ್ಟು. ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಮಹಾಂತ ಕೂಡಲ ಸಂಗಮ ದೇವ ಬಸವಣ್ಣ. ವಿದ್ಯೆ ಕಲಿಸಿದ ತಂದೆ, ಬುದ್ಧಿ ಹೇಳಿದ ಗುರು, ಬಿದ್ದಿರಲು ಬಂದು ನೋಡಲು ತಾಯಿಯು, ಸಿದ್ಧವೈದ್ಯರು, ಸರ್ವಜ್ಞ. ಧನ್ಯವಾದಗಳು. ಚನ್ನ ಬಸವಣ್ಣ ಎಂಬನ್ನು ಪ್ರಾಣ ಬಯಲಾಯಿತು. ಈ ಉಭಯ ಸ್ಥಳವನ್ನು ನಿಷ್ಠೆ ಗುರುಲಿಂಗ ಸಾಧವಾಗಿ ಚನ್ನ ಬಸವಣ್ಣನಿಂದ ಸಾಧ್ಯವಾಯಿತು. ಸಂಗಣ ಬಸವಣ್ಣ ಗುಲಾಬಿ ಬೆಳೆದು ಕಾವೇರಿ ನದಿಯಲ್ಲಿ, ಕಮಲದ ಹೂ ಸಿಕ್ತು ಭೀಮನದಲ್ಲಿ. ನಮ್ಮ ನಿಮ್ಮೆಲ್ಲರ ಭೇಟಿಯಾಯಿತು ಶರಣರ ಮಂಟಪದಲ್ಲಿ. ಧನ್ಯವಾದಗಳು. ಸಂಗಮನಾಥನ ಶಿಷ್ಯ ಇವನಣ್ಣ, ದಯವೇ ಧರ್ಮದ ಮೂಲವೆಂದು ಸಾರಿದ ಬಸವಣ್ಣ, ದಯವೇ ಧರ್ಮದ ಮೂಲವೆಂದು ಸಾರಿದ ಬಸವಣ್ಣ. ಸಂಗಮನಾಥನ ಶಿಷ್ಯ ಇವನಣ್ಣ, ಸಂಗಮನಾಥನ ಶಿಷ್ಯ ಇವನಣ್ಣ.